ಹಾಯ್ ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ರೆಡ್ ಸ್ಯಾಂಡಲ್ ರಕ್ತಚಂದನದ ಬಗ್ಗೆ. ನೀವು ಸ್ಯಾಂಡಲ್ ಕೇಳಿರ್ತೀರ. ರಕ್ತಚಂದನ ಅದಕ್ಕಿಂತ ದುಬಾರಿ ಮತ್ತು ಕಾಸ್ಟ್ಲಿ ವುಡ್ಡು. ಈ ಗಿಡಗಳನ್ನು ನಾವು ನರ್ಸರಿಲಿ ಮಾಡಿಸ್ತಾ ಇದ್ದೀವಿ. ರೆಡ್ ಸ್ಯಾಂಡಲ್ ನೀವು ಪುಷ್ಪ ಮೂವಿಲಿ ನೋಡಿರ್ತೀರ. ಇದನ್ನು ಕೂಡ ನಾವು ನರ್ಸರಿಲಿ ಪ್ರಮೋಟ್ ಮಾಡ್ತಾ ಇದ್ದೀವಿ. ಅಂದರೆ ರೈತರಿಗೂ ಆಗಿರ್ಬೋದು ಅಥವಾ ಯಾರು ಬೇಕಾದರೂ, ಈಗ ರಿಟರ್ನ್ ಗಿಫ್ಟ್ ಆರ್ಡ್ರ್ ಮಾಡ್ತಾರಲ್ವ, ಅವರು ಕೂಡ ರಕ್ತಚಂದನಗಳನ್ನು ಕೆಲವು ಸ್ಯಾಂಪಲ್ಸ್ನ ಕೊಟ್ಟರೆ ಪ್ರತಿಯೊಬ್ಬರು ಒಂದೊಂದಾದರೂ ಹಾಕ್ಕೋಬೋದಲ್ವ. ತುಂಬ ರೇರ್ ಸಸಿ ಇದು. ಇದನ್ನು ನಾವು ಮೊಳಕೆ ಬರೆಸ್ಬಿಟ್ಟು ಹಾಕ್ತಾಯಿದ್ದೀವಿ ಪ್ಯಾಕೆಟ್ಸ್ಗೆ. ಮಣ್ಣನ್ನು ಹದವಾಗಿ ಮಣ್ಣನ್ನು ರೆಡಿ ಮಾಡಿದ್ದೀವಿ. ಯಾವುದೇ ಗಿಡನ ನಾವು ಹಾಕೋಕ್ಕೆ ಮುಂಚೆ ಮಣ್ಣು ಚೆನ್ನಾಗಿರಬೇಕು. ಹೆಂಗಿರಬೇಕು ಅಂದರೆ ಜಸ್ಟ್ ಲೈಕ್ ಎ ಟೀ ಪೌಡರ್ ಯಾವ ರೀತಿ ಇರುತ್ತೋ ಅದೇ ರೀತಿ ನಮ್ಮ ಮಣ್ಣು ಇರಬೇಕು. ಈವನ್ ಪಾಟ್ಗಳಲ್ಲೂ ಕೂಡ ಅಷ್ಟೇ, ನಮ್ಮ ಮಣ್ಣು ಗಟ್ಟಿಯಾಗಿಬಿಟ್ಟಿರುತ್ತೆ. ನೀರು ಹಾಕಿದ ತಕ್ಷಣ ನೀರೆಲ್ಲ ಸೋರ್ಬಿಟ್ಟು ಹಂಗೆ ಹೋಗ್ಬಿಡತ್ತೆ ಅದು ಕೆಳಗಡೆ. ಮಣ್ಣು ಉದುರುದ್ರಾಗಿ ಈ ಥರ ಟೀ ಪುಡಿ ಥರ ಅಂದರೆ ಉದುರುದ್ರಾಗಿತ್ತು ಅಂದರೆ ಏನಂದರೆ ನೀರು ಹಾಕಿದ್ದನ್ನು ಅದು ಹಿಡ್ದಿಟ್ಕೊಳ್ಳುತ್ತೆ ಮತ್ತು ಬೇರುಗಳೆಲ್ಲ ಸಡಿಲಾಗಿ ಬೇರುಗಳೆಲ್ಲ ನೀಟಾಗಿ ಹರಡ್ಕೊಳ್ಳುತ್ತೆ. ಪ್ಲ್ಯಾಂಟ್ ಗ್ರೋತ್ ಚೆನ್ನಾಗಿ ಬರುತ್ತೆ. ನಾವೇನು ಮಾಡ್ತೀವಿ, ಗಟ್ಟಿ ಮಣ್ಣು ಆಗಿಬಿಟ್ಟಿರುತ್ತದು. ನೀವು ಯಾರದೇ ಮನೇಲಿ ಪಾಟ್ ನೋಡಿ ಗಟ್ಟಿ ಇರುತ್ತೆ, ಅದನ್ನು ರೀಪಾಟ್ ಮಾಡಿರಲ್ಲ. ಹಾಗಾಗಿ ಅದು ಬೇರು ಬಿಟ್ಕೊಳ್ಳೋಕ್ಕೆ ಜಾಗ ಇರಲ್ಲ, ಅದು ಫುಲ್ ಗಟ್ಟಿಯಾಗಿಬಿಟ್ಟಿರುತ್ತೆ. ನೀರು ಹಾಕಿದ ತಕ್ಷಣ ಯಾವುದೋ ಒಂದು ಸಂದಿಲಿ ನೀರೆಲ್ಲ ಸೋರೋಗ್ಬಿಟ್ಟಿರುತ್ತೆ. ಸೊ ನಮ್ಮಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ, ನಿಮ್ಮಲ್ಲಿ ಗಿಡಗಳು ನಾವು ಮನೆಗೆ ಹೋದರೆ ಯಾಕೆ ಬರಲ್ಲ ಅಂತ ಕೆಲವ್ರ ಪ್ರಶ್ನೆ ನನಗೆ. ಹಂಗಾಗಿ ನಾವು ಮಣ್ಣನ್ನು ಯಾವ ರೀತಿ ಮಾಡಿರ್ತೀವಿ ಅನ್ನೋದನ್ನು ನಾನು ಮಣ್ಣನ್ನು ತುಂಬ ತೋರಿಸ್ತಿದ್ದೀನಿ. ಮಣ್ಣನ್ನು ಉದುರುದ್ರಾಗಿಡಬೇಕು ಅಂಥೇಳಿ. ಮಣ್ಣಿಗೆ ಸ್ವಲ್ಪ ಕೋಕೋಪಿಟ್ಟನ್ನ ಮಿಕ್ಸ್ ಮಾಡಿರ್ತೀವಿ ನಾವು. ಕೋಕೋಪಿಟ್ ಅಂದರೆ ಕೆಲವ್ರಿಗೆ ಗೊತ್ತಿರಲ್ಲ, ತೆಂಗಿನ ಪುಡಿ ಇಲ್ಲ ಮನೆಯ ವೇಸ್ಟ್, ಮನೆಯ ತರಕಾರಿ ಎಲ್ಲ ವೇಸ್ಟನ್ನು ಒಂದು ಕಾಂಪೋಸ್ಟ್ ಥರ ರೆಡಿ ಮಾಡಿ ಕೂಡ ಅವ್ರು ಯೂಸ್ ಮಾಡ್ಬೋದು. ಆಮೇಲೆ ಇನ್ನೂ ಒಂದು ವಿಷಯ ಏನಂದರೆ ಡ್ರೈನೇಜ್, ಅದರಲ್ಲಿ ಹೋಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಪ್ಯಾಕೆಟಲ್ಲೂ ನಾವು ಹೋಲ್ ಇರೋ ಥರ ನೋಡ್ಕೊತೀವಿ. ಎಕ್ಸೆಸ್ ಆಫ್ ವಾಟರ್ ಎಲ್ಲ ಅದನ್ನು ಹೆಚ್ಚಾದ ನೀರು ಹೊರಗಡೆ ಹೋಗಿಬಿಡಬೇಕು. ಆಮೇಲೆ ನೀಟಾಗಿ ಮಣ್ಣನ್ನು ಕೆಳಗಡೆ ಸ್ವಲ್ಪ ಒತ್ತಬೇಕಷ್ಟೇ. ಆಮೇಲೆ ಬೀಜ ಇಟ್ಟ ಮೇಲೆ ಲೈಟಾಗಿ ಹಾಕಬೇಕು. ಆಲ್ರೆಡಿ ಇದು ಮೊಳಕೆ ಬಂದಿರೋದ್ರಿಂದ ಮೇಲೇ ಇಡ್ತಿದ್ದೀವಿ. ಅದು ಬೇರು ಬಿಟ್ಕೊಂಡಿದೆ. ಬೇರು ಬಿಟ್ಕೊಂಡು ಫಸ್ಟೇ ಬೇರು ಹೊರಗಡೆ ಬರುತ್ತೆ ಈ ಬೀಜದಿಂದ. ಇದು ನಾನು ತೋರಿಸ್ತಾ ಇರೋದು ರಕ್ತಚಂದನದ ಬೀಜ. ಈ ಬೀಜಗಳನ್ನು ನಾವು 1-2 ದಿನ ನೀರಲ್ಲಿ ನೆನೆ ಹಾಕ್ತೀವಿ. ಫಸ್ಟು ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಒಂದು ಏನಾದರೂ ಗಾಳಿ ಆಡದೇ ಇರೋ ಥರ ಇದು ಏನು ಹೇಳಿ ತಾಡ್ಪಲ್ ಥರದ್ದು ಮುಚ್ಚಿಡ್ತೀವಿ. ಯಾಕೆಂದರೆ ಹೀಟ್ ಆಗಬೇಕು, ಅದು ಹೀಟಿಗೆ ಮೊಳಕೆ ಬರುತ್ತೆ. ಒಂದು 4 ದಿನದಲ್ಲೇ ಈ ಪ್ರೋಸೆಸ್ ಆಗುತ್ತೆ. 2 ದಿನ ನೀರಲ್ಲಿ ನೆನೆ ಹಾಕೋದು, ಇನ್ನು 2 ದಿನಕ್ಕೆ ಅದು ಮೊಳಕೆ ಬರುತ್ತೆ. ಆ ಮೊಳಕೆ ಬಂದಿರೋದನ್ನು ನಾವು ತೆಗೆದು ಈ ಥರ ಒಳ್ಳೆ ಕಾಂಪೋಸ್ಟ್ ಮಣ್ಣಲ್ಲಿ ಪ್ಯಾಕೆಟ್ ಫುಲ್ ಮಣ್ಣು ತುಂಬಿ ಮೇಲ್ಗಡೆ ಲೇಯರಲ್ಲೇ ಇಟ್ಟಿರ್ತೀವಿ. ಯಾಕೆಂದರೆ ಆಲ್ರೆಡಿ ಅದು ಬೇರು ಬಿಟ್ಕೊಂಡಿರುತ್ತೆ. ಮೊಳಕೆ ಅದರಿಂದ ಹೊರಗೆ ಬರುತ್ತೆ ಅದು ಸಸಿನೇ. ಬೇರು ಫಸ್ಟ್ ಹೊರಗಡೆ ಬಂದು ಆಮೇಲೆ 2 ಎಲೆ ಥರ ಬೀಜದ ಥರ ಒಳಗಡೆ ಬೀಜ ಇರುತ್ತದು. ಅದನ್ನು ನಾವು ತೆಗಿಯೋಕ್ಕಾಗಲ್ಲ, ಎಲ್ಲವೂ ಇದರಲ್ಲಿ ಸಕ್ಸಸ್ ಆಗಲ್ಲ. ಸುಮಾರು ಬೀಜಗಳನ್ನು ಹಾಕಿದಾಗ ಕೆಲವು ಮಾತ್ರ ಸಕ್ಸಸ್ ಆಗುತ್ತೆ. ತುಂಬ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡೇ ಇದೆ ಅದು ಪ್ಲ್ಯಾಂಟು. ರೇರ್ ಪ್ಲ್ಯಾಂಟ್ಸ್ ಎಲ್ಲ ಅಷ್ಟೇ ಅನಿಸುತ್ತೆ. ನೋಡಿ, ಇದಿಷ್ಟು ರಕ್ತಚಂದನ. ಇದು 1 ಡೇ ಆಯಿತು ನೆನ್ನೆ ಮಾಡಿಸಿರೋದು. ಮೊನ್ನೆಯಿಂದ ಈಗ 2-3 ದಿನದಿಂದನೂ ನಾವು ರೆಡಿ ಮಾಡಿಸ್ತಾನೆ ಇದ್ದೀವಿ ರಕ್ತಚಂದನಗಳನ್ನು. ಅದು ಮೊಳಕೆ ಬಂದ ತಕ್ಷಣ ಅದನ್ನು ತೆಗೆದುಬಿಟ್ಟು ಎಷ್ಟೆಷ್ಟು ಬರುತ್ತೋ ಮೊಳಕೆ ಅಷ್ಟನ್ನು ತೆಗೆದು ಪ್ಯಾಕೆಟಿಗೆ ಹಾಕ್ಸೋದು. ಇದಂತೂ ತುಂಬಾ ಯೂಸ್ಫುಲ್ ಪ್ಲ್ಯಾಂಟ್. ಕೇಳಿರ್ಬೋದು ನೀವು, ಕೆಲವೊಂದು ಇದರಲ್ಲೆಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ಏನು ಮೇಕಪ್ ಐಟಮ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ. ಕಾಸ್ಟ್ಲಿ ವುಡ್ ಇದು, ಇಲ್ಲೆಲ್ಲೂ ನೋಡಲಿಕ್ಕೆ ಸಿಗಲ್ಲ ನಮಗೆ. ಆಮೇಲೆ ತುಂಬ ಜನ ಹಾಕ್ಲಿಕ್ಕೆ ಕೂಡ ಇದನ್ನು ಭಯ ಪಡ್ತಾರೆ. ತುಂಬ ಕಾಸ್ಟ್ಲಿಯೆಸ್ಟ್ ವುಡ್ಗಳನ್ನು, ಈ ಸ್ಯಾಂಡಲ್ವುಡ್ ಇರ್ಬೋದು, ಇದು ರೆಡ್ ಸ್ಯಾಂಡಲ್ ಇರ್ಬೋದು, ಕಾಸ್ಟ್ಲಿ ಪ್ಲ್ಯಾಂಟ್ಸನ್ನು ಹಾಕಿದ್ರೆ ಎಲ್ಲಿ ಅವರ ಕಳ್ಳರಿಂದ ನಾವು ರಕ್ಷಣೆ ಮಾಡಬೇಕಲ್ಲ ಅನ್ನೋ ಭಯನೂ ಇರುತ್ತೆ. ಬಟ್ ಈಗೆಲ್ಲ ಹಂಗೇನಿಲ್ಲ, ಸರ್ಕಾರ ಅದಕ್ಕೆಲ್ಲ ಪ್ರೊಟೆಕ್ಷನ್ ಕೊಡ್ತಾ ಇದೆ. ಸೊ ಇದನ್ನು ಕೂಡ ನಾವು ಹಾಕ್ಬೋದು.
ಒಂದೆರಡು ಮರಗಳನ್ನು ಹಾಕಿದ್ರೆ ಅಟ್ಲೀಸ್ಟ್ ನಮ್ಮ ಮುಂದಿನ ಪೀಳಿಗೆಗೆ ಇದು ಯಾವ ಮರ, ಇದು ಯಾವ ಬೀಜ, ಅದರ ಪರಿಚಯಕ್ಕೋಸ್ಕರನಾದರೂ ನಾವು ಕೆಲವೊಂದು ಸಸಿಗಳನ್ನು ಉಳಿಸ್ಕೊಂಡು ಹೋಗಬೇಕು. ಆಮೇಲೆ ಕೆಲವೊಂದು ನಮಗೆ ನೋಡಿದ್ರೂ ಗೊತ್ತಾಗಲ್ಲ, ಇದು ಯಾವ ಮರ ಅಂತ ಗೊತ್ತಾಗಲ್ಲ, ನಮ್ಮ ದೊಡ್ಡವರಾಗಿ ನಮಗೇ ಗೊತ್ತಾಗಲ್ಲ. ಬೀಜಗಳು, ಇದು ಯಾವ ಬೀಜ ಇದೆ ಅಂಥೇಳಿ ನೋಡಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ನೀವೆಲ್ಲಾದರೂ ಕಾಡಿನ ಪಕ್ಕದಲ್ಲಿದ್ದರೆ ಒಂದೆರಡು ತೊಗೊಂಬಂದು ಮನೆ ದೂರದಲ್ಲೇ ಹಾಕಿದ್ರೂ ನಡೀತೈತೆ. ಮನೆ ಸುತ್ತ ಜಾಗ ಇತ್ತು ಅಂದರೆ, ಇಲ್ಲ ತೋಟದಲ್ಲಿ ಏನು ಬೇಲಿ ಸಾಲು ಅಂತೀವಲ್ಲ, ಬದಗಳಲ್ಲಿ ಅಲ್ಲೊಂದು ಹಾಕಿದ್ರೆ ಒಂದು 10-15 ವರ್ಷಕ್ಕೆ ಒಳ್ಳೆ ರೇಟಿಗೆ ಹೋಗುತ್ತದು. ನಾವೇನು ಈ ತೋಟದಲ್ಲಿ ಏನು ಇನ್ವೆಸ್ಟ್ ಮಾಡಿ ತೊಗೋತೀವಲ್ಲ, ಮಧ್ಯದಲ್ಲಿರೋದಕ್ಕಿಂತ ಸುತ್ತ ಈ ಥರ ಸಾಗುವಾನಿ, ಟೀಕ್, ರಕ್ತಚಂದನ ತೇಗ ಮತ್ತು ಶ್ರೀಗಂಧಕ್ಕಿಂತ ದುಬಾರಿ ಇದೆ. ಒಂದು 10-15 ವರ್ಷ, 1 ವರ್ಷ ಅದು ನೀರಿಲ್ಲದೆ ನೀರು ಹಾಕಬೇಕಷ್ಟೆ. 1 ವರ್ಷ ಅದು ಸ್ವಲ್ಪ ಒಂದು 4-5 ಅಡಿ ಆಗೋವರೆಗೂ ಒಂದು ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಬೇಕು ನಾವು. ಯಾವುದಾದ್ರೂ ಏನು ತಿನ್ನಲ್ಲ, ಬಟ್ ಯಾವುದಾದ್ರೂ ತುಳಿದ್ರೆ, ಹಸು ತುಳಿದ್ರೆ, ಈ ಥರ ಯಾವ್ದು ಪ್ರಾಣಿಗಳಿಂದ ಮತ್ತು ಬಿಸಿಲಿಂದ ಕೂಡ ಸ್ವಲ್ಪ 1 ವರ್ಷ 2 ವರ್ಷ ನೀರು ಹಾಕ್ಬೇಕು ಅದಕ್ಕಷ್ಟೇ. ಅದಾದಮೇಲೆ ಅದೇ ಬೆಳ್ಕೊಂಡು ಹೋಗ್ಬಿಡುತ್ತೆ. ನಾವೇನು ಪ್ರೊಟೆಕ್ಷನ್ನು ಮಾಡೋಂಗಿಲ್ಲ, ಏನಿಲ್ಲ. ಒಂದು 10-15 ವರ್ಷ ಈ ಥರ ಸುತ್ತ ನಮ್ಮ 1 ಎಕರೆಗೆ ಅಟ್ಲೀಸ್ಟ್ ಕೊನೆ ಪಕ್ಷ 1 ಎಕರೆಗೆ ಒಂದು 20 ಗಿಡ ಅಂದ್ಕೊಂಡು ಸುತ್ತ ಒಂದೊಂದು ಹಾಕ್ತಾ ಬಂದರೆ ಒಂದು 20 ವರ್ಷಕ್ಕೆ ಒಳ್ಳೆ ಸೈಜ್ ಆಗುತ್ತೆ. ಆಮೇಲೆ ಒಳ್ಳೆ ಬೆಲೆ ಕೂಡ ಬರುತ್ತೆ ನಮಗೆ. ನಾವು ಅದನ್ನು ಊಹೆನೂ ಮಾಡೋಕ್ಕಾಗಲ್ಲ, ಅಷ್ಟು ಒಳ್ಳೆ ಬೆಲೆ ಬರುತ್ತೆ. ಆಮೇಲೆ ಈಗೆಲ್ಲ ಪ್ರೊಟೆಕ್ಷನಿಗೆಲ್ಲ ತುಂಬ ಆಪ್ಷನ್ಸ್ ಇದ್ದಾವೆ. ಹಿಂದೆ ಎಲ್ಲ ಅಷ್ಟೊಂದು ಇರಲಿಲ್ಲ, ಬಟ್ ಈಗ ಎಲ್ಲದಕ್ಕೂ ಆಪ್ಷನ್ಸ್ ಇರೋದ್ರಿಂದ ಆಮೇಲೆ ಯಾರೂ ಅಷ್ಟು ಇದನ್ನು ಮಾಡಲ್ಲ, ಕದಿಯ ಅಂತ ಪ್ರೊಸೆಸ್ಸಿಗೆ ಹೋಗಲ್ಲ. ನೋಡಿ, ನೀವು ಕೂಡ ನಿಮ್ಮ ತೋಟ ಅಥವಾ ಹೊಲ ಗದ್ದೆ ಯಾವುದಾದ್ರೂ ಇದ್ದರೆ ಈ ಸಸ್ಯಗಳನ್ನು ಬೆಳೆಸೋದಕ್ಕೆ ಒತ್ತು ಕೊಡಿ. ಕೆಲವೊಂದು ಎಲ್ಲ ಸಸ್ಯಗಳು ಇರಬೇಕು ಹೊಲದಲ್ಲಿ. ನೋಡಿ, ನಾನು ಆಲ್ರೆಡಿ ಇದು ಮೊಳಕೆಯಿಂದ ಹೊರಗಡೆ ಸಸ್ಯನೇ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಮೊಳಕೆ ಬಂತು, ಈ ಥರ ಇಟ್ಟರೆ ಮುಗೀತು. ಅದನ್ನು ಪ್ಯಾಕೆಟ್ ಒಳಗಡೆ ಹಾಕಿಬಿಟ್ರೆ ಬರುತ್ತೆ. ಪ್ಯಾಕೆಟಲ್ಲಿ ಸ್ವಲ್ಪ ದಿನ ಹಾಕ್ತೀವಿ ಅಷ್ಟೇ ನಾವು, ಅದೊಂದು 1 ಅಡಿ ಆಗೋವರೆಗೂ. ಅದಾದಮೇಲೆ ನೆಲಕ್ಕೆ ಹಾಕೋದ್ರಿಂದ ಒಳ್ಳೆ ಗ್ರೋತ್ ಆಗುತ್ತೆ. ನಿಮಗೆ ಯಾರಿಗಾದ್ರೂ ರಕ್ತಚಂದನ, ನುಗ್ಗೆ, ಗ್ಲಿರಿಸೀಡಿಯಾ, ಈ ಥರ ತೋಟಕ್ಕೆ ಹಾಕ್ಲಿಕ್ಕೆ ನೇರಳೆ, ಮಾವು, ಈ ಥರ ಯಾವುದೇ ಪ್ಲ್ಯಾಂಟ್ ಬೇಕಂದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ರಿಟರ್ನ್ ಗಿಫ್ಟ್ ಕೊಡಲಿಕ್ಕಾಗಿರ್ಬೋದು ಅಥವಾ ತೋಟಕ್ಕೆ ಹಾಕ್ಲಿಕ್ಕಾದ್ರೂ ಆಗಿರಬಹುದು. ಸಾಗುವಾನಿ, ಈ ಥರ ಎಲ್ಲ ಪ್ಲ್ಯಾಂಟ್ಸ್ಗಳು ನಮ್ಮಲ್ಲಿ ಸಿಗುತ್ತೆ. ನಿಮ್ಮ ಯಾವುದೇ ಸಮಾರಂಭಕ್ಕೆ ರಿಟರ್ನ್ ಗಿಫ್ಟ್ ಬೇಕು ಅಂದಲ್ಲಿ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತೇನೆ. ಥ್ಯಾಂಕ್ ಯು.